ಸ್ನೇಹಿತರೆ ನಮಸ್ಕಾರ. ದೂರದಲ್ಲಿ ಎಲ್ಲೋ ನಡೀತಾ ಇರತಕ್ಕಂತಹ ಅಮೆರಿಕ ಹಾಗೂ ಇಸ್ರೇಲ್ ಮಧ್ಯದ ಯುದ್ಧ ಈಗ ನಮ್ಮ ರಾಜ್ಯದ ಬೆಂಗಳೂರಿನ ಅಡುಗೆ ಮನೆಗಳಿಗೆ ಬಂದು ಬಿದ್ದಿದೆ ಬಾಂಬ್. ಹೌದು, ಈ ರೀತಿ ಪೀಠಿಕೆಯನ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶದಲ್ಲಿ LPG ಗ್ಯಾಸ್ ಸಿಲಿಂಡರ್ ಬಳಕೆ ಕಡಿಮೆ ಆಗಿಬಿಟ್ಟಿದೆ. LPG ಗ್ಯಾಸ್ ಸಿಲಿಂಡರ್ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಉಂಟಾಗಿದೆ. ಮೊದಲು ನಾವು ನಂಬಿರಲಿಲ್ಲ. ಸೊ ಈ ರೀತಿ ಸುಳ್ಳು ಸುದ್ದಿನೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾವೆ. ನೆಕ್ಸ್ಟು ಮಾಧ್ಯಮಗಳಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಒತ್ತಡ ಸ್ಟಾರ್ಟ್ ಆದಾಗ ಇದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಹಾಕೊಂಡ ತಕ್ಷಣ ಗೊತ್ತಾಗತ್ತೆ. ಇದರ ಮಧ್ಯದಲ್ಲಿ ಕೇಂದ್ರ ಸರ್ಕಾರವು ಕೂಡ ಅಗತ್ಯ ವಸ್ತುಗಳ ಮೇಲೆ ಕಾಯ್ದೆಯನ್ನ ತಂದುಬಿಡ್ತು. ಹೀಗಾಗಿ ಇದರಿಂದ ಕನ್ಫರ್ಮ್ ಆಗಿಬಿಡುತ್ತೆ, ನಮ್ಮ ರಾಷ್ಟ್ರದಲ್ಲಿ LPG ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಉಂಟಾಗಿದೆ. ಬೆಂಗಳೂರಿನ ಎಲ್ಲ ಹೋಟೆಲ್ಗಳು ಬಂದ್ ಆಗಿಬಿಡ್ತಾ ಇದೆ. ಸೊ ಹೀಗಾಗಿ ಈ LPG ಗ್ಯಾಸ್ ಸಿಲಿಂಡರ್ ಈ ರೀತಿ ತುರ್ತು ಪರಿಸ್ಥಿತಿ ಬರಲು ಕಾರಣವೇನು? ಈ ಯುದ್ಧಕ್ಕೆ ಇದಕ್ಕೆ ಸಂಬಂಧ ಆದ್ರೂ ಏನು? ಇದಕ್ಕೆ ಕೇಂದ್ರ ಸರ್ಕಾರವೇ ಕಾರಣವಾ? ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಕಾರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಇದು ಬೇರೆ ಬೇರೆ ದೇಶಗಳ ನಡುವೆ ಆಗ್ತಕ್ಕಂತಹ ಯುದ್ಧದ ಪರಿಣಾಮದಿಂದ ಆಗಿರತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಈ ಕಾರಣ ಏನು? ಮುಂದೆ ಹೀಗೆ ಆದ್ರೆ ನಮ್ಮ ರಾಷ್ಟ್ರ ಯಾವ ಪರಿಸ್ಥಿತಿಗೆ ಬಂದು ಬಿಡುತ್ತೆ? ಇದಕ್ಕೆ ಪರಿಹಾರ ಆದ್ರೂ ಏನು? ಬೆಲೆಗಳು ಏರಿಕೆ ಆಗತ್ತಾ? ಇದ್ರೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಷ್ಟ್ರದ ಎಲ್ಲ ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಯುದ್ಧದಲ್ಲಿ ಮಧ್ಯ ಪ್ರಾಂತ್ಯದ ರಾಷ್ಟ್ರಗಳು ಅಂದ್ರೆ ಈಗಾಗಲೇ ಇಸ್ರೇಲು, ಅದೇ ರೀತಿಯಾಗಿ UAE, ಖತರ್, ಅದೇ ರೀತಿ ಕುವೇತ್, ಈ ರೀತಿ ಈ ರಾಷ್ಟ್ರಗಳ ಮೇಲೆ ಒಂದು ನೆಲಗಳನ್ನು ಯೂಸ್ ಮಾಡಿಕೊಂಡು ಅಮೆರಿಕ ಏನು ಮಾಡುತ್ತೆ, ಇರಾನ್ ಮೇಲೆ ದಾಳಿ ಮಾಡುತ್ತೆ ಪ್ರಾರಂಭದಲ್ಲಿ. ಸೊ ಇರಾನ್ ಸುಮ್ಕೊಂಡ್ರೋದಿಲ್ಲ, ಅದಕ್ಕೆ ಪ್ರತಿಕಾರವನ್ನ ತೀರಿಸಲಿಕ್ಕೆ ಏನ್ ಮಾಡ್ಬಿಡುತ್ತೆ, ಡೈರೆಕ್ಟ್ ಆಗಿ ಅಮೆರಿಕ ಮೇಲೆ ದಾಳಿ ಮಾಡೋದಿಲ್ಲ. ಮೊದಲಿಗೆ ಈ ಗಲ್ಫ್ ರಾಷ್ಟ್ರಗಳು ಅದಾವಲ್ಲ, ಶ್ರೀಮಂತ ರಾಷ್ಟ್ರಗಳು, ಮಧ್ಯ ಪ್ರಾಚ್ಯ ರಾಷ್ಟ್ರಗಳು, UAE, ಖತರ್, ಕುವೇತ್, ಸೌದಿ ಅರೇಬಿಯಾ, ಸೊ ಈ ಎಲ್ಲ ರಾಷ್ಟ್ರಗಳಲ್ಲಿ ಇರತಕ್ಕಂತಹ ಇಂಧನ ಏನು ನಾವು ಕಚ್ಚಾ ತೈಲವನ್ನು ಯೂಸ್ ಮಾಡ್ಕೊಳ್ತೀವಲ್ಲ, ಅಲ್ಲಿಂದ ತರಿಸ್ಕೊಂಡು ಸೊ ಅವುಗಳ ಸಂಗ್ರಹಣೆಯ ಘಟಕಗಳ ಮೇಲೆ ದಾಳಿ ಮಾಡಿಬಿಡುತ್ತೆ. ಸೊ ಡೈರೆಕ್ಟ್ ಆಗಿ ತಲೆ ಓಡಿಸಿ ನಾವು ಏನು ಮಾಡಬೇಕು ಅನ್ನುವಂಥದ್ದು ಅವರು ತಿಳ್ಕೊಂಡು ಬೇರೆ ಬೇರೆ ಕ್ಯಾಂಪ್ಗಳ ಸೈನಿಕರ ಮೇಲೆ ಯುದ್ಧ ಮಾಡೋದನ್ನ ಬಿಟ್ಟು ಏನು ಅಗತ್ಯ ಇತ್ತು ಅದರ ಒಂದು ಘಟಕಗಳ, ತೈಲ ಘಟಕಗಳ ಮೇಲೇನೆ ದಾಳಿ ಮಾಡಿಬಿಡುತ್ತೆ. ಅಲ್ಲಿರ್ತಕ್ಕಂತಹ ಸಾಕಷ್ಟು ತೈಲ ಘಟಕಗಳನ್ನ ಅಲ್ಲಿ ಡೆಸ್ಟ್ರಾಯ್ ಮಾಡೋದರಲ್ಲಿ ಯಶಸ್ವಿ ಕೂಡ ಆಗತ್ತೆ. ಒಂದು ಹಂತದಲ್ಲಿ ಇರಾನ್ ಆವಾಗ ಮೇಲ್ಗೈ ಸಾಧಿಸುತ್ತೆ. ಅದಾದ ಬಳಿಕ ಇದನ್ನೆಲ್ಲವೂ ಕೂಡ ನೋಡಿದ ಇಸ್ರೇಲ್ಗೆ ತಲೆ ಕೆಟ್ಟಬಿಡುತ್ತೆ. ಸೊ ಹೀಗಾಗಿ ಇಸ್ರೇಲ್ ಏನು ಮಾಡುತ್ತೆ, ಇರಾನ್ನಲ್ಲಿರ್ತಕ್ಕಂತಹ 30 ತೈಲ ಘಟಕಗಳನ್ನ ಏನು ಸಂಗ್ರಹಣೆ ಮಾಡಿ ಇಟ್ಟಿರ್ತಾರಲ್ಲ, ಆ ಎಲ್ಲ ಘಟಕಗಳನ್ನ ಮಾಡಿಬಿಡುತ್ತೆ. ಎಷ್ಟು? 30. ಸೊ ಹೀಗಾಗಿ ಅಮೆರಿಕ ಹೇಳತ್ತೆ, ನೀವು ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡೋದ್ರಿಂದ ಇದು ನ್ಯಾಷನಲ್ ಇಶ್ಯೂ ಆಗತ್ತೆ, ಇದರ ಪರಿಣಾಮವನ್ನ ನಾವು ಎದುರಿಸಬೇಕಾಗತ್ತೆ ಅಂತ ಇಸ್ರೇಲ್ ಮೇಲೆ ಸಿಟ್ಟಿಗೆದ್ದು ಬಿಡುತ್ತೆ. ಆದ್ರೆ ಅವರ ಮಧ್ಯದಲ್ಲಿ ಯುದ್ಧ ಏನೋ ಆಗೋದಿಲ್ಲ, ಆದ್ರೆ ಒಂದಷ್ಟು ಅಸಮಾಧಾನವನ್ನ ಅಮೆರಿಕ ವ್ಯಕ್ತಪಡಿಸುತ್ತೆ. ಹೀಗಾಗಿ ಇರಾನ್ ಸುಮ್ಮನಿಕೊಂಡಿರೋದಿಲ್ಲ. ಸೊ ನಮ್ಮಲ್ಲಿರ್ತಕ್ಕಂತಹ ಈ ರೀತಿ ಸಂಗ್ರಹಣಾ ತೈಲವನ್ನ ನೀವು ನಾಶ ಮಾಡಿದ್ರಂದ ಬಳಿಕ ನಾವು ಇನ್ನೂ ಕೂಡ ಇದಕ್ಕೆ ಹೊಡೆತ ಕೊಡ್ತೀವಿ ಅಂತ ಮುಂದಾಗತ್ತೆ. ಇರಾನ್ ಕೂಡ ಇಸ್ರೇಲ್ ನಲ್ಲಿರ್ತಕ್ಕಂತಹ ತೈಲ ಘಟಕಗಳ ಮೇಲೂ ಕೂಡ ತೀವ್ರವಾದಂತಹ ದಾಳಿಯನ್ನ ಮಾಡಿಬಿಡುತ್ತೆ. ಈಗಾಗಲೇ ಮಾಡಿರ್ತಕ್ಕಂತಹ ದಾಳಿಯನ್ನ ಇನ್ನೂ ಹೆಚ್ಚಾಗಿ ಮಾಡಿಬಿಡುತ್ತೆ. ಸೊ ಇದರಿಂದಾಗಿ ಏನಾಗ್ಬಿಡ್ತು, ಈ ಕಚ್ಚಾ ತೈಲ ಉತ್ಪಾದನೆ ಏನಾಗತ್ತೆ, ಒಂದು ಕಡಿಮೆ ಆಗಿಬಿಡುತ್ತೆ. ಸೊ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದರಿಂದಾಗಿ ತೈಲ ಕಡಿಮೆ ಬಂದು ಬಿಡುತ್ತೆ. ಸೊ ಇದರ ಜೊತೆಗೆ ಇನ್ನೊಂದು ದೊಡ್ಡ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಹರ್ಮುಜ್ ಜಲಸಂಧಿ ನಿಮಗೆ ಗೊತ್ತಿರಬಹುದು. ಸೊ ಮ್ಯಾಪ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇರಾನ್ ಪಕ್ಕದಲ್ಲಿನೇ ಇರ್ತಕ್ಕಂಥದ್ದು. ಈ ಹರ್ಮುಜ್ ಜಲಸಂಧಿಯ ಮುಖಾಂತರವೇ ಎಲ್ಲ ಹಡಗುಗಳು ನಮ್ಮ ದೇಶಗಳನ್ನ ತಲುಪ್ತಾ ಇದ್ವು. ಅಂದ್ರೆ ಈಗಾಗಲೇ UAE, ಖತರ್, ಕುವೇತ್, ಸೌದಿ ಅರೇಬಿಯಾ, ಇಲ್ಲಿಂದ ಎಲ್ಲವೂ ಕೂಡ ಇರಾನ್ನಿಂದ ಏನು ತೈಲ ಬರ್ತಾ ಇತ್ತಲ್ಲ ಇಸ್ರೇಲ್ಗಳಿಂದ, ಸೊ ಅದೆಲ್ಲವೂ ಕೂಡ ಇರಾನ್ನ ಪಕ್ಕಕ್ಕಿರುವಂತಹ ಹರ್ಮುಜ್ ಜಲಸಂಧಿಯ ಮುಖಾಂತರವೇ ನಮ್ಮ ದೇಶ ಅಂದ್ರೆ ಭಾರತ, ಚೀನಾ, ನೇಪಾಳ ಆಗಿರಲಿ, ಬಾಂಗ್ಲಾದೇಶ ಆಗಿರಲಿ, ಈ ಕಡೆ ಬರ್ತಕ್ಕಂತಹ ಎಲ್ಲ ದೇಶಗಳಿಗೆ, ಶ್ರೀಲಂಕಾಗೂ ಕೂಡ
ಇಲ್ಲಿಂದಾನೇ ತೈಲ ಹೋಗ್ತಾ ಇತ್ತು. ಆದರೆ ಏನು ಹರ್ಮುಜ್ ಜಲಸಂಧಿ ಏನಿದೆ ಅದನ್ನು ವಶ ಪಡ್ಕೊಂಡಂಗೆ ಆಗ್ಬಿಟ್ಟಿದೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಗ್ಬಿಟ್ಟಿದೆ. ಅದನ್ನು ಯಾರೂ ಕೂಡ ಯಾವ ಯುದ್ಧ ಸಂದರ್ಭದಲ್ಲಿ ಕೂಡ ತಡೆ ಹಿಡಿಯಬಾರದು ಅಂತ ಒಂದು ನಿರ್ಧಾರವಿದೆ. ಆದರೆ ಇರಾನ್ ಏನು ಮಾಡಿಬಿಡ್ತು, ಅದನ್ನು ವಶಪಡಿಸ್ಕೊಂಡಂಗೆ ಮಾಡಿಬಿಟ್ಟಿದೆ. ಯಾವುದೇ ಒಂದು ಹಡಗುಗಳನ್ನು ಮುಂದಕ್ಕೆ ಬಿಡ್ತಾ ಇಲ್ಲ. ಯಾವ ಒಂದು ಹಡಗು ಬಂದರೂ ಸಹಿತ ಅದನ್ನು ನಾವು ಮಾಡಿಬಿಡ್ತೀವಿ ಅಂತ ಒತ್ತಡ ಹೇರ್ಬಿಟ್ಟಿದೆ. ಅದರಲ್ಲಿ ಈಗಾಗಲೇ ಓಮನ್ ಕಡೆ ಆಗಿರಲಿ, UAE ಕಡೆ ಆಗಿರಲಿ ಒಂದು ಸ್ವಲ್ಪ ಜಾಗ ಇದ್ದರೆ ಇನ್ನು ಉಳಿದಿರತಕ್ಕಂತಹ 33 ಕಿಲೋಮೀಟರ್ ಏನಿದೆ ಅದು ಇರಾನ್ಗೆ ಸೇರುತ್ತೆ. ಆದರೆ ಅದನ್ನು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಅದನ್ನು ತಡೆಯಬಾರದು ಎನ್ನುವಂತಹ ಕಾಯ್ದೆ ಇದೆ. ಆದರೆ ಅದನ್ನು ತಡಿತಾ ಇದೆ ಇರಾನ್. ಸೊ ಈಗಾಗಲೇ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದೆ. ಏನಾದರೂ ಇಲ್ಲಿಂದ ಹಡಗುಗಳು ಹೋಗ್ತಾ ಹೋದರೆ ಸೊ ನಾವು ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ, ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಹಡಗಿನ ಮಾಲೀಕರಿಗೆ ಆತಂಕ ಉಂಟಾಗ್ಬಿಟ್ಟಿದೆ. ಇದರ ಜೊತೆಗೆ ವಿಮಾ ಕಂಪನಿಗಳು ಏನು ಮಾಡಿದೆ, ಈ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗಾಗಿ ವಿಮೆಯನ್ನು ದುಪ್ಪಟ್ಟುಗೊಳಿಸ್ಬಿಟ್ಟಿದೆ. ಇದರಿಂದಾಗಿ ಆ ವಿಮೆಯನ್ನೇ ಪೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಡಗಿನ ಮಾಲೀಕರಿಗೆ. ಸೊ ಇದರಿಂದಾಗಿ ಇನ್ನಷ್ಟು ತೊಂದರೆ ಈ ಆಯಿಲ್ ಸರಬರಾಜು ಆಗೋದ್ರಲ್ಲಿ, ಸಾಗಾಣಿಕೆ ಆಗೋದ್ರಲ್ಲಿ ಉಂಟಾಗ್ತಾ ಇದೆ. ಹೀಗಾಗಿ ನಮ್ಮ ರಾಷ್ಟ್ರದಲ್ಲಂತೂ ಈ ರೀತಿ ಪರಿಣಾಮ ಬೀರಿದೆ. ಬರೀ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲದೆ ನಮ್ಮ ಪಕ್ಕಕ್ಕಿರುವಂತಹ ಚೀನಾ ಆಗಿರಲಿ, ಬಾಂಗ್ಲಾದೇಶ ಆಗಿರಲಿ, ಹೀಗೆ ಹಲವಾರು ದೇಶಗಳಿಗೆ ಇದೆಲ್ಲವೂ ಕೂಡ ಹೊಡೆತ ಬೀಳ್ತಾ ಇದೆ. ಈಗಾಗಲೇ ಇರಾನ್ ತಡೆ ಹಿಡಿದಿರುವಂತಹ ಹಡಗುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 700 ಹಡಗುಗಳು. ಆ ಹಡಗಿನ ಮಾಲೀಕರು ಯಾವುದೇ ಒಂದು ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ರಿಸ್ಕ್ ತೆಗೆದುಕೊಂಡ್ರೆ ಹಡಗುಗಳ ಬ್ಲಾಸ್ಟ್ ಮಾಡಿಬಿಡ್ತೀವಿ, ಅಲ್ಲಿರ್ತಕ್ಕಂತಹ ಜನರು ಕೂಡ, ಹಡಗಿನ ಮಾಲೀಕರು ಕೂಡ ಹೋಗಿಬಿಡ್ತಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ತೊಂದರೆ ಆಗಿದೆ. ಜೊತೆಗೆ 37 ಹಡಗುಗಳು ನಮ್ಮ ಭಾರತೀಯ ಫ್ಲಾಗ್ ಅನ್ನ ಹೊಂದಿರತಕ್ಕಂತಹ ಹಡಗುಗಳು ಕೂಡ ಅಲ್ಲೇ ನಿಂತ್ಕೊಂಡಿವೆ. ಸೊ ಹೀಗಾಗಿ 10,000 ಕೋಟಿಯಷ್ಟು ತೈಲವನ್ನ 37 ಹಡಗುಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡು ನಮ್ಮ ಭಾರತಕ್ಕೆ ಬರ್ತಾ ಇತ್ತು. ಅದನ್ನ ತಡೆ ಹಿಡಿಯಲಾಗಿದೆ. ಸೊ ಈ ಯುದ್ಧ ಯಾವಾಗ ನಿಲ್ಲತ್ತೋ ಅನ್ನುವಂತಹ ಒಂದು ಸನ್ನಿವೇಶ ಈಗ ಉಂಟಾಗಿದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗತ್ತೆ. ಸೊ ಮೋದಿಜಿಯವರು ಇದ್ರ ಬಗ್ಗೆ ಮಾತನಾಡಿದ್ರೆ ಇಬ್ಬರು ಮಧ್ಯದಲ್ಲಿ ಒಂದು ಸಂಧಿ ಕಾರ್ಯಕ್ರಮವನ್ನ ಮಾಡಿ ಇದನ್ನ ನಿಲ್ಲಿಸಬಹುದು ಅಂತಕ್ಕಂಥದ್ದು ಕೂಡ ನಮ್ಮ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. 3ನೇ ಮಹಾಯುದ್ಧ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ರಷ್ಯಾ, ಯುಕ್ರೇನ್, ಇಸ್ರೇಲ್, ಅಮೆರಿಕ ಸೇರಿ ಇರಾನ್ಗೆ ಹೊಡೆಯೋದು, ಈ ರೀತಿ ನೋಡ್ತಾ ಇದ್ರಿ ನೀವು. UAE, ಸೌದಿ ಅರೇಬಿಯಾ ಎಲ್ಲವೂ ಕೂಡ ಹೊಡೆದಾಡ್ತಾ ಇತ್ತು. ಈಗ ಸದ್ಯದಲ್ಲಿ ಮುಖ್ಯವಾಗಿ ಇರಾನ್ ಜೊತೆಗೆ ಇಸ್ರೇಲ್ ಹಾಗೂ ಅಮೆರಿಕ ಹೊಡೆದಾಡ್ತಾ ಇದೆಯಲ್ಲ, ಇದು ದೊಡ್ಡದಾಗಿ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಸೊ ಬೇರೆ ದೇಶಗಳ ಮೇಲೆ ಕೂಡ ಹೊಡೆತ ಉಂಟು ಮಾಡ್ತಾ ಇದ್ದಾವೆ. ಈ ಕಚ್ಚಾ ತೈಲ ಏನಾದರೂ ಸಪ್ಲೈ ಆಗಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಪರಿಣಾಮ ಬೀರುತ್ತೆ. ಆದರೆ ಇದು ಬಹಳಷ್ಟು ದಿನಗಳ ಕಾಲ ನಡೆಯೋದು ಬಹುತೇಕ ಡೌಟು. ಇದುವರೆಗೂ ಕೂಡ 13ನೇ ದಿನ ಜಾರಿಯಲ್ಲಿ ನಡೀತಾನೆ ಇದು ಯುದ್ಧ. ಸೊ ಇದನ್ನ ಆದಷ್ಟು ಬೇಗನೆ ನಿಲ್ಲಿಸಿದ್ರೆ ಎಲ್ಲ ದೇಶಗಳಿಗೂ ಕೂಡ ಒಳ್ಳೆಯದು. ನಿಲ್ಲಿಸಲಿಲ್ಲ ಅಂದ್ರೆ ಈ ರೀತಿ ತೊಂದರೆ ಉಂಟಾಗೋದೇನೆ. ಸೊ ಈ ಹರ್ಮುಜ್ ಎನ್ನುವಂತಹ ಜಲಸಂಧಿ ಏನಿದೆಯಲ್ಲ, ಇದನ್ನ ಇರಾನ್ ಬಿಟ್ಬಿಟ್ರೆ ಅಂದ್ರೆ ಹಡಗುಗಳನ್ನ ಪಾಸ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಇನ್ನು ಈ ರೀತಿ ತೊಂದರೆ ಮುಂದುವರೆದಿದ್ದೇ ಆದ್ರೆ ಎಲ್ಲ ದೇಶಗಳು ಕೂಡಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರು ಮಾಡಬಹುದು. ಇದೊಂದು ಕೂಡ ಆಪ್ಷನ್ ಇದ್ದೇ ಇರತ್ತೆ. ಯಾಕಂದ್ರೆ ಮುಖ್ಯವಾಗಿ ಒಂದು ದೇಶಗಳಿಂದ ಹಲವಾರು ದೇಶಗಳಿಗೆ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಮಾತುಕತೆಯ ಮುಖ್ಯ ಆಗಿದೆ. ಅದನ್ನ ಮಾತಾಡಿಕೊಂಡು ಏನೇನು ಒಂದು ಸ್ಯಾಂಕ್ಷನ್ಸ್ಗಳಿದಾವೆ ಅದನ್ನ ಮಾತುಕತೆ ಮಾಡಿ ನಿರ್ಧಾರವನ್ನ ಕೈಕೊಂಡು ಈ ಯುದ್ಧವನ್ನ ಇಲ್ಲೇ ನಿಲ್ಲಿಸಿದ್ರೆ ಎಲ್ಲ ಜನರಿಗೂ ಕೂಡ ಒಳ್ಳೆಯದೆ. ಸೊ ನೋಡೋಣ ಯುದ್ಧ ಎಲ್ಲಿಗೆ ಹೋಗಿ ತಲುಪತ್ತೆ. ಸದ್ಯಕ್ಕೆ ಏನು ಹೇಳಿಕ್ ಸಾಧ್ಯ ಇಲ್ಲ. ಅಮೆರಿಕಾದ ಟ್ರಂಪ್ ಕೂಡ ಏನು ತಲೆ ಓಡಿಸ್ತಾರೋ, ಯಾವಾಗ ತಿರುಗಿ ಬೀಳ್ತಾರೋ ಗೊತ್ತಾಗೋದಿಲ್ಲ. ಹೀಗಾಗಿ ಏನು ಈಗ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಇರತಕ್ಕಂತಹ ಪರಿಸ್ಥಿತಿ ಇದು. ಇದರಿಂದಾಗಿ ಅಂದ್ರೆ ಹೊರದೇಶದಿಂದನೇ ಸಪ್ಲೈ ಆಗಲಿಲ್ಲ. ಆಲ್ಮೋಸ್ಟ್ ನಾವು 50% ಹೆಚ್ಚಿನ ಒಂದು ತೈಲವನ್ನ ಇಲ್ಲಿಂದಾನೇ ತರಿಸ್ಕೋತೀವಿ ನಾವು. ಅಂದ್ರೆ ಈ ಹರ್ಮುಜ್ ಜಲಸಂಧಿ ಏನಿದೆಯಲ್ಲ, ಈ ಭಾಗದಿಂದಲೇ ನಾವು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ತೀವಿ. ಹೀಗಾಗಿ ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಸೊ ಕಾಯ್ದು ನೋಡೋಣ. ಸ್ಟಾಕ್ ಇತ್ತು ಇಲ್ಲಿ ತನಕ, ಇನ್ನೂ ಕೂಡ ಇದೆ ಒಂದು ಸ್ವಲ್ಪ ದಿನ. ಆದ್ರೆ ಇನ್ನೂ ಹೆಚ್ಚಿನ ಸ್ಟಾಕ್ ಇಟ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಎಷ್ಟು ಒಂದು ಹಂತದಲ್ಲಿ ಮೊದಲು ಇತ್ತು 14-15 ವರ್ಷಗಳ ಹಿಂದೆ ಕೇವಲ
ಒಂದು 4-5 ದಿನಗಳ ಕಾಲ ಮಾತ್ರ ಸ್ಟಾಕ್ ಇಟ್ಕೊಳ್ಳಬಹುದಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ 74 ದಿನಗಳ ಕಾಲ ಈ ಪೆಟ್ರೋಲ್, ಡೀಸೆಲ್‌ಗಳು ಕೂಡ ನಮ್ಮಲ್ಲಿ ಸ್ಟಾಕ್ ಇದೆ. ಜೊತೆಗೆ ಈ ಕಚ್ಚಾ ಏನು ಗ್ಯಾಸ್ ನಾವು ಯೂಸ್ ಮಾಡ್ಕೊಳ್ತೀವಲ್ಲ, ಇದು ಸ್ವಲ್ಪ ಮಟ್ಟಿಗೆ ಮಾತ್ರ ಸ್ಟಾಕ್ ಇದೆ. ಈಗ ಕಾಯ್ದು ನೋಡಬೇಕಾಗಿದೆ ಏನು ಪರಿಣಾಮ ಬೀರತ್ತೆ ಎನ್ನುವಂಥದ್ದನ್ನ. ಸದ್ಯಕ್ಕೆ ಮಾತ್ರ ಈ ರೀತಿ ಮುಂದುವರೆದಿದ್ದೇ ಆದ್ರೆ ನಮ್ಮ ಭಾರತದಲ್ಲಿನೇ ಗ್ಯಾಸ್ ಸಿಲಿಂಡರ್ ಸಿಗೋದು ಡೌಟು. ಸೊ ಅಂತಹ ಪರಿಣಾಮ ಬೀರತ್ತೆ. ಆದರೆ ಇದನ್ನ ಆದಷ್ಟು ಬೇಗ ನಿಲ್ಲಿಸಬೇಕು. ನಿಲ್ಲಿಸಿದ್ರೆ ಮಾತ್ರ ಎಲ್ಲ ದೇಶಗಳಿಗೆ ಬೆಟರ್ ಅಂತ ಅನಿಸ್ತದೆ. ಇನ್ನು ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ.